ಸದ್ಯಕ್ಕೆ ಇದೀಗ ಸ್ವಾಮೀಜಿಯೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಬಿಟ್ಟುಕೊಡ್ಲಿ ಅಂತೇಳಿ. ಇದರ ಆಧಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ಕಾಗಿನೆಲೆ ಪೀಠದ ಶಾಖಾ ಮಠದ ಸಿದ್ದರಾಮಾನಂದ ಸ್ವಾಮೀಜಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಸ್ವಾಮೀಜಿ ನಮಸ್ತೆ. ಮೊದಲೇದಾಗಿ ಈ ಚರ್ಚೆ ಹುಟ್ಟ ಆಯಿತು, ಯಾಕಂತೇಳಿ ಸಿದ್ದರಾಮಯ್ಯನವರು CM ಸ್ಥಾನವನ್ನು ಬಿಟ್ಟುಕೊಡ್ಲಿ ಅನ್ನೋಂಥ ಚರ್ಚೆಗಳನ್ನ ಚಂದ್ರಶೇಖರ ಸ್ವಾಮೀಜಿಯವರು ಹುಟ್ಟಾಕಿದ್ದಾರೆ. ಈ ಹೇಳಿಕೆಗೆ ಏನು ಹೇಳ್ತೀವಿ? ಈಗ ಮೊದಲನೇದಾಗಿ ಸ್ವಾಮೀಜಿಗಳವರು ಬಯಸ್ದಂಗೆ ಆಗೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಶಾಸಕರುಗಳಿದ್ದಾರೆ, ಆ ಪಕ್ಷದ ಮುಖಂಡರುಗಳಿದ್ದಾರೆ, ರಾಷ್ಟ್ರ ಮಟ್ಟದ ಮುಖಂಡರುಗಳು. ಮುಖ್ಯಮಂತ್ರಿ ಬದಲಾವಣೆ ಮಾಡುವಂಥದ್ದು ಆಗಲಿ ಅಥವಾ ಮುಂದುವರಿಸೋದಾಗಲಿ ಅವರು ತೀರ್ಮಾನ ತಗೊಳ್ತಾರೆ. ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಿ ಅದು ಜಾತಿ ಹೆಸರಿನಲ್ಲಿ ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಅವರ ಸ್ಥಾನಕ್ಕೆ, ಸನ್ಯಾಸ ವ್ಯವಸ್ಥೆಗೆ, ಧಾರ್ಮಿಕ ವ್ಯವಸ್ಥೆಗೆ, ಆ ಮಠದ ಭಕ್ತರಿಗೆ ಮಾಡುವಂಥ ಅವಮಾನ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಸ್ವಾಮೀಜಿಗಳವರು ಜಾತಿ ಹಿಡಿದು ಮಾಡೋಕ್ಕೆ ಹೋಗಬಾರ್ದು. ಅವರು ಎಲ್ಲ ಜಾತಿಯ ನಡುವೆ ಸಮನ್ವಯತೆಯನ್ನು, ಎಲ್ಲ ಜಾತಿಯವರು ಸೌಹಾರ್ದಯುತ ಜೀವನವನ್ನು ರಾಜ್ಯದಲ್ಲಿ ಕಟ್ಕೊಳ್ಳೋ ಹಿನ್ನೆಲೆಯಲ್ಲಿ ಕೆಂಪೇಗೌಡರು ಏನು ಹೇಳಿದರು, ನಾಥ ಸಂಪ್ರದಾಯ ಏನು ಹೇಳುತ್ತೆ, ಭೈರವೇಶ್ವರನ ಪುರಾಣ ಏನು, ಈ ಹಿನ್ನೆಲೆಯಲ್ಲಿ ನಾಡಿಗೆ ಏನು ನಾವು ಸಂದೇಶ ಕೊಡಬೇಕು, ಇದನ್ನು ನಾವು ಸ್ವಾಮಿಗಳಿಂದ ಸಮಾಜ ಎಕ್ಸ್ಪೆಕ್ಟ್ ಮಾಡುತ್ತೆ ಹೊರತು ರಾಜಕಾರಣದಲ್ಲಿ ಸ್ವಾಮೀಜಿಗಳವರು, ಅದರಲ್ಲೂ ಜಾತಿ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳವರು ಮಾತಾಡಿದ್ದು ಅತ್ಯಂತ ಅಪಮಾನಕರ ಅನ್ನುವಂಥದ್ದೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಆ ಸ್ಥಾನಕ್ಕೆ ಯೋಗ್ಯ ಅಲ್ಲ. ಅದನ್ನು ಹಿಡಿದು ಮತ್ತೆ ಈ ಶ್ರೀಶೈಲ ಪೀಠದ ಸ್ವಾಮೀಜಿಗಳವರು ಸಹಿತನ ಮಾತಾಡಿರ್ತಕ್ಕಂಥದ್ದು, ಅವರು 1000 ವರ್ಷಗಳ ಇತಿಹಾಸ ಇರೋ ಮಠ ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಅತ್ಯಂತ ಪ್ರಬಲ ಇರುವಂತಹ ಇಡೀ ರಾಜ್ಯದ ಜನ ಜಾತ್ಯತೀತವಾಗಿ ಗೌರವ ಕೊಡುವಂಥ ಮಠ. ಅಂಥ ಮಠದ ಪ್ರತಿನಿಧಿಗಳಾಗಿರ್ತಕ್ಕಂಥ ಸ್ವಾಮೀಜಿಗಳವರು ತಮ್ಮನ್ನೇ ತಾವು ವೀರಶೈವ ಲಿಂಗಾಯತ ಜಾತಿಯಾಗಿ ಗುರುತಿಸ್ಕೊಂಡು ತಮ್ಮ ಜಾತಿಯವರಿಗೆ ಮುಖ್ಯಮಂತ್ರಿ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಐತಲ್ಲ, ನಮಗೆಲ್ಲ ಅವರು ಪ್ರೇರಣೆ ಆಗಬೇಕಾದಂಥವ್ರು ಸಣ್ಣ ಸಣ್ಣ ಸ್ವಾಮಿಗಳವರಿಗೆ, ಬೇರೆ ಬೇರೆ ಹೊಸ ಹೊಸ ಮಠಾಧೀಶರಿಗೆ ಪ್ರೇರಣೆ ಆಗಬೇಕಾದಂಥ ಸ್ವಾಮಿಗಳು ಗುಣ ಪ್ರಾಧಾನ್ಯತೆಗೆ ಗೌರವ ಕೊಡದೇನೆ ಜಾತಿ ಪ್ರಾಧಾನ್ಯತೆಯನ್ನು ಎತ್ತಿ ಹಿಡಿತಾ ಇರ್ತಕ್ಕಂಥದ್ದು ಸಮಾಜಕ್ಕೆ ಆರೋಗ್ಯಕರ ಅಲ್ಲ, ಧರ್ಮಕ್ಕೆ ಇದು ಧಾರ್ಮಿಕ ವ್ಯವಸ್ಥೆಗೆ ಅತ್ಯಂತ ಅಪಚಾರ ಅಂತಂದ್ಬಿಟ್ಟು ಹೇಳೋದಕ್ಕೆ ಬಯಸ್ತೀನಿ. ಇಂಥ ನಡೆ ಯಾವ ಸ್ವಾಮಿಗಳು ಮಾಡಬಾರ್ದು. ನಾವಾದ್ರೂ ಸಹಿತನ ಸಿದ್ದರಾಮಯ್ಯನವರನ್ನು ಕುರುಬ್ರು ಅಂತ ಹೇಳಿ ಅವರ ಪರವಾಗಿ ನಿಂತರೆ ಅದು ನಮ್ಮ ಸ್ಥಾನಕ್ಕೆ ನಾವು ಮಾಡುವಂಥ ಅಗೌರವ. ಅವರ ಯೋಗ್ಯತೆ, ಅವರ ಸಾಮರ್ಥ್ಯ, ಅವರ ಮುಂದುವರಿಕೆ ಅಥವಾ ಅವರ ಬದಲಾವಣೆ ಇವೆಲ್ಲವನ್ನು ಆ ಪಕ್ಷದ ಮುಖಂಡರು ಮಾಡ್ತಾರೆ, ಆ ಪಕ್ಷದ ಶಾಸಕರು ಮಾಡ್ತಾರೆ. ನಾವು ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಅಲ್ಲ. ಅದೇ ಸ್ವಾಮೀಜಿ ಇನ್ನೊಂದು ಮುಂದುವರಿದ ಒಂದು ಮಾತನ್ನು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈಗ CM ಸಿದ್ದರಾಮಯ್ಯ ಸಾಕಷ್ಟು ಜನ ಅನುಭವಿಸಿದ ಅಧಿಕಾರವನ್ನು, ಡಿ ಕೆ ಶಿವಕುಮಾರ್ ಪಕ್ಷವನ್ನು ಕಟ್ಟಿದ್ದಾರೆ, ಅವ್ರು ಬಿಟ್ಟುಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಪಕ್ಷವನ್ನು ಅದನ್ನು ಅವರು ಒಂದು ವೇದಿಕೆ ಮಾಡಿ ಹೈಕಮಾಂಡ್ಗೆ ಆ ರೀತಿಯಲ್ಲಿ ಅವರು ತಮ್ಮ ಮನವಿಯನ್ನು ಸಲ್ಲಿಸೋದಕ್ಕೆ ಅವರು ಸ್ವತಂತ್ರರು. ಸರ್ಕಾರಿ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥದ್ದು ಅದು ಯೋಗ್ಯ ಅಲ್ಲ. ಅದು ಅವರ ಜವಾಬ್ದಾರಿಯನ್ನು ಮರೆತು ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಯಾರಾದ್ರೂ ಇವತ್ತು ಅದನ್ನು ನೋಡ್ರಿ, ಬೇರೆ ಬೇರೆ ಸಮುದಾಯದವರು ಸಹಿತ ನಮ್ಮ ಸಮುದಾಯಕ್ಕೆ ಸಿಗಬೇಕು ಅಂತ ಹೇಳೋದು, ಅವರವ್ರ ವೇದಿಕೆಯಲ್ಲಿ ಹೇಳೋದು ಅದು ಅವ್ರ ಧರ್ಮ, ಅವರ ಹಕ್ಕು ಅದು. ಆದರೆ ಸನ್ಯಾಸಿಗಳು ಜಾತಿ ಹಿಡಿದು ಮಾತಾಡ್ತಕ್ಕಂಥದ್ದು, ಸರ್ಕಾರಿ ಆಹ್ವಾನಿತ ಗೌರವ ವ್ಯಕ್ತಿಯಾಗಿ ಮಾತಾಡ್ತಕ್ಕಂಥದ್ದು ಅದು ಅವರ ಸ್ಥಾನಕ್ಕೆ ಚ್ಯುತಿ ತಂದಂಗೆ ಅಂತಂದ್ಬಿಟ್ಟು. ಅದೇ ಈಗ ಸರ್ಕಾರ ಸಚಿವ ರಾಜಣ್ಣ ಅವರೊಂದು ಹೇಳಿಕೆ ಕೊಟ್ಟರು, ಸ್ವಾಮೀಜಿಯವರು ಹೇಳಿದ ಕೂಡಲೇ ಮಠದ ಅಧಿಕಾರವನ್ನು ಯಾರಾದ್ರು ಬಿಟ್ಕೊಡ್ತಾರಾ, ಅದೇ ಥರ ಈ ಥರ ಬಿಟ್ಕೊಡ್ಲಿಕ್ಕೆ ಬರಲ್ಲ ಇದು ಅಂತೇಳಿ ಹೇಳಿದ್ರು. ನಾನು ಅವ್ರ ವಿಷಯವಾಗಿ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಸಹಜವಾಗಿ ಹೇಳಿ ಅಧಿಕಾರ ವ್ಯಾಮೋಹ ಸನ್ಯಾಸಿಗಳಲ್ಲೂ ಇರಬಾರ್ದು. ಅವರು ಈ ಕ್ಷಣ ಮಠಾಧೀಶನೂ ಆಗಿರೋದಕ್ಕೆ ತಯಾರಾಗಿರಬೇಕು, ಈ ಕ್ಷಣ ನಾವು ಅವಧೂತರಾಗಿರೋಕ್ಕೂ ತಯಾರಾಗಿರಬೇಕು.
ಅಂಥವ್ರು ಇವತ್ತು ಮಠಾಧೀಶರಲ್ಲೂ ಕಡಿಮೆ ಆಗಿಬಿಟ್ಟಿದ್ದಾರೆ. ಹಂಗಾಗಿನೇ ಇಂಥ ಮಾತುಗಳು ಬರ್ತವೆ. ನೀವು ಹೈಕಮಾಂಡ್ ಸಲಹೆ ಕೊಡೋದಾದ್ರೆ ಏನಂತ ಸಲಹೆ ಕೊಡ್ತೀರಿ ಅಂತ ಹೈಕಮಾಂಡ್ಗೆ? ಈಗಾಗಲೇ ಅವರು ಹೈಕಮಾಂಡ್ ಅವರು ಶಾಸಕರುಗಳ ಅಭಿಪ್ರಾಯವನ್ನು ತಗೊಂಡು ಮಾಡಬೇಕು ಆಗುತ್ತೆ. ಶಾಸಕರ ಅಭಿಪ್ರಾಯ ಈ ಹಿಂದೆನೂ ಅವರು ಅದನ್ನೇ ಹೇಳಿರ್ತಕ್ಕಂಥದ್ದು. ಈಗಲೂ ಹಲವಾರು ಮುಖಂಡರುಗಳು ಹೈಕಮಾಂಡ್ ಮತ್ತು ಶಾಸಕರ ಅಭಿಪ್ರಾಯವನ್ನೇ ಸರ್ಕಾರ ಮುನ್ನಡಿಬೇಕು ಅನ್ನುವಂಥದ್ದನ್ನೇ ಹೇಳ್ತಾರೆ. ನಾನು ಅದಕ್ಕೆ ಸಮ್ಮತಿ ನೀಡ್ತೀನಿ. ಅದು ಅದ್ರ ವ್ಯವಸ್ಥೆ. ಇದಿಷ್ಟು ಸಿದ್ದರಾಮಾನಂದ ಸ್ವಾಮೀಜಿಯವರ ಮಾತುಗಳು. ಕ್ಯಾಮ್ರಾಮನ್ ಶರತ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.